ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪ್ರಧಾನಿ ನರೇಂದ್ರ ಮೋದಿ ಸ್ಟೈಲ್ ಫಾಲೋ ಮಾಡ್ತಿದ್ದಾರಾ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಪ್ರಧಾನಿ ಮೋದಿ ಸ್ಟೈಲ್ ಫಾಲೋ ಮಾಡ್ತಿದ್ದಾರಾ? ಸಿಎಂ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಟು ಮೆಟ್ರೋ ಪ್ರಯಾಣದವರೆಗೆ ಅದೇ ಸ್ಟೈಲ್. ಪ್ರಮಾಣ ವಚನ ವೇಳೆ ವೇದಿಕೆಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಹಿಂದೆ ಯಾರು ಕುಳಿತುಕೊಳ್ಳದಂತೆ ತಾಕೀತನ್ನ ಮಾಡಿದ್ರು. ಫೋಟೋಗೆ ಪೋಸ್ ಕೊಡಬಾರ್ದು ಅಂತ ಸೂಚನೆಯನ್ನ ಕೊಟ್ಟರು ಡಿ ಕೆ ಶಿ. ಇದೆಲ್ಲವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೈಲೇ. ಸೊ ಅದೇ ಸ್ಟೈಲನ್ನ ಈಗ ರಾಜ್ಯದ ಸಿಎಂ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ತವರು ಕ್ಷೇತ್ರ ಕನಕಪುರಕ್ಕೆ ತೆರಳುವ ವೇಳೆ ಮೆಟ್ರೋ ಪ್ರಯಾಣವನ್ನ ಮಾಡಿದ್ದಾರೆ. ಆಗ ಸಾರ್ವಜನಿಕರಿಗೆ ಝೀರೋ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸೋಕೆ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಮೋದಿ ಸ್ಟೈಲ್ನಲ್ಲೇ ಪ್ರಯಾಣಿಕರ ಜೊತೆ ಮಾತುಕತೆ, ಸೆಲ್ಫಿಗೆ ಪೋಸು. ಕನಕಪುರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಒಬ್ಬರೇ ಭಾಷಣ. ಡಿ ಕೆ ಶಿವಕುಮಾರ್ ಸ್ಟೈಲ್ ಬಗ್ಗೆ ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಅಂದರೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೈಲ್ನೇ ಕಾಪಿ ಮಾಡಿದ್ರ. ಹಿಂದ್ಗಡೆ ಯಾರು ಕೂತ್ಕೋಬಾರ್ದು ಅಂತ ಹೇಳಿದ್ರು. ಪ್ರಮಾಣ ವಚನ ಆಗಿದ ತಕ್ಷಣ ಸ್ಟೇಜಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಮೆಟ್ರೋದಲ್ಲಿ ಹೋಗ್ಬೇಕಾರೆ ಸಾರ್ವಜನಿಕರ ಜೊತೆ ಪ್ರಯಾಣಿಕರ ಜೊತೆ ಕೂತು ಮಾತುಕತೆಯನ್ನು ಆಡಿದ್ರು. ಸೆಲ್ಫಿಗೆ ಪೋಸ್ ಕೊಟ್ಟರು. ಆದ ಬಳಿಕ ಕನಕಪುರದಲ್ಲಿ ಇತ್ತೀಚೆಗೆ ನಡೆದಂಥ ಅಭಿನಂದನಾ ಕಾರ್ಯಕ್ರಮಗಳು, ಅಲ್ಲಿ ವೇದಿಕೆ ಮೇಲೆ ಒಬ್ಬರೇ ನಿಂತಿದ್ರು, ಮಾತನ್ನು ಆಡಿದ್ರು. ವಿಧಾನಸೌಧಕ್ಕೆ ಬಂದಾಗ ಕೂಡ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದನ್ನು ನಾವಿಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೈಲನ್ನೇ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಫಾಲೋ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಸ್ಟೈಲ್ ಚರ್ಚೆ ಆಗ್ತಾ ಇದೆ. ನೋಡಿ, ಮೆಟ್ರೋದಲ್ಲಿ ಕೂತಿದ್ದಂತಹ ಸಾರ್ವಜನಿಕರನ್ನ ಮಾತಾಡಿಸ್ತಾರೆ. ಯುವಕರಿಗೆ ಹ್ಯಾಂಡ್ ಶೇಕ್ ಮಾಡಿ ಕೆಲವೊಂದಿಷ್ಟು ಸೆಲ್ಫಿಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಯಾಣಿಕರ ಜೊತೆ ಮಾತುಕತೆ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ನೋ ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಅದಾದ ಮೇಲೆ ಸೆಲ್ಫಿಗೆ ಪೋಸನ್ನು ಕೊಟ್ಟರು ಸಿಎಂ ಡಿ ಕೆ ಶಿವಕುಮಾರ್. ಇದನ್ನೆಲ್ಲ ನೋಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೈಲನ್ನೇ ಫಾಲೋ ಮಾಡಿದ್ರ ಅಂತ. ನೋಡಿ, ಮಗುನ ಮಾತಾಡಿಸಿದ್ರು. ಆದ ಬಳಿಕ ಒಂದು ಸೆಲ್ಫಿಗೆ ಪೋಸ್ ಕೊಟ್ಟರು ಕುಟುಂಬಸ್ಥರ ಜೊತೆ. ಆ ಕುಟುಂಬದ ಜೊತೆಗೆ ಕನಕಪುರಕ್ಕೆ ತೆರಳುವಂಥ ವೇಳೆ ಇದು ಸಂದರ್ಭ. ಕಳೆದ ಭಾನುವಾರ ಬೆಳಗ್ಗೆಯಿಂದ ರಾತ್ರಿ ತನಕ ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರನ್ನ, ಅಭಿಮಾನಿಗಳನ್ನ ಭೇಟಿ ಮಾಡಿದರು ಡಿ ಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ಮೆಟ್ರೋ ಪ್ರಯಾಣ ಮಾಡಿದರು. ಸೊ ಸೆಲ್ಫಿಗೆ ಪೋಸನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದ. ಇದೆಲ್ಲವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೈಲೇ. ಅವ್ರನ್ನೇ ಫಾಲೋ ಮಾಡಿದ್ರ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಇನ್ನು ಸಿಎಂ ಸ್ಥಾನ ಪ್ರಮಾಣ ವಚನ ಪಡೆದ ನಂತರ ಕ್ಯಾಬಿನೆಟ್ ಸಭೆಗೂ ಮುನ್ನ ತಮ್ಮ ಕೊಠಡಿಗೆ ಆಗಮಿಸಿದಂಥ ಡಿ ಕೆ ಶಿ ಮುಖ್ಯಮಂತ್ರಿಗಳ ಕುರ್ಚಿಗೆ, ಆಸನಕ್ಕೆ ನಮಸ್ಕರಿಸಿ ಆದ ಬಳಿಕ ಅಲ್ಲಿ ಕುಳಿತುಕೊಂಡ್ರು. ಆ ಒಂದು ಫೋಟೋ ಕೂಡ ಈಗ ರಿವೀಲ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿಧಾನಸೌಧಕ್ಕೆ ಬಂದಾಗ ನಮಸ್ಕಾರ ಮಾಡ್ತಿರೋ ಅಂಥದ್ದು, ಆದ ಬಳಿಕ ಸಿಎಂ ಕೊಠಡಿಗೆ ಹೋಗಿದ್ದು, ಅಲ್ಲಿ ಸಿಎಂ ಆಸನಕ್ಕೆ ನಮಸ್ಕರಿಸಿದ್ದು. ಆದ ಬಳಿಕ ಕನಕಪುರಕ್ಕೆ ತೆರಳೋ ಅಂಥ ಸಂದರ್ಭದಲ್ಲಿ ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಾ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದು. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಡಿ ಕೆ ಶಿವಕುಮಾರ್ ಅವರ ಸ್ಟೈಲನ್ನ ಅವರು ಪ್ರಮಾಣ ವಚನ ತಗೊಂಡಾಗಿನಿಂದ ಹಿಡಿದು ಈಗಿನ ತನಕ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೈಲನ್ನೇ ಫಾಲೋ ಮಾಡ್ತಾ ಇದ್ದಾರೆ ಯಥಾವತ್ತಾಗಿ ಅನ್ನೋ ಒಂದು ವಿಷಯ ಒಂದು ಕಡೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸ್ಟೈಲ್ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಮಂಜುನಾಥ್, ಖಂಡಿತ ಮಧುಸೂದನ್, ಏನು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು, ಆನಂತರ ತಮ್ಮ ಒಂದು ಏನು ಹಾವಭಾವ ಆಗಿರ್ಬೋದು ಅಥವಾ ಸ್ಟೈಲ್ನಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಏನು ಸ್ಟೈಲ್ ಇದೆ ಅದನ್ನು ಅವರು ಕಾಪಿ ಮಾಡಿದ್ದಾರೆ ಅಥವಾ ಅವರ ಒಂದು ಸ್ಟೈಲನ್ನು ಅನುಕರಣೆ ಮಾಡ್ತಿರುವಂಥದ್ರ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಸಂದರ್ಭದಲ್ಲೇ ಸ್ಟೇಜ್ ಮೇಲೆ ಕೂಡ ಬಗ್ಗೆ ಒಂದು ನಮಸ್ಕಾರವನ್ನು, ಒಂದು ಸ್ಟೇಜ್ಗೆ ಒಂದು ನಮಸ್ಕಾರವನ್ನು ಹಾಕಿದ್ರು. ಜನರಿಗೂ ಕೂಡ ಒಂದು ನಮಸ್ಕಾರ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ಏನು ಕ್ಯಾಬಿನೆಟ್ ಸಭೆಗೆ ಬರ್ತಾರೆ, ಅದಕ್ಕೂ ಮುಂಚೆ ವಿಧಾನಸೌಧದಲ್ಲಿ ಒಂದು ಏನು ಉತ್ತರ ದಿಕ್ಕಿನಲ್ಲಿ ಮೆಟ್ಲು ಹತ್ತಬೇಕಾದ್ರೆ ಆ ಮೆಟ್ಲಿಗೂ ಕೂಡ ದೀರ್ಘ ದಂಡವನ್ನು ಕೂಡ ಹಾಕ್ತಾರೆ. ನಂತರ ಏನು ಕ್ಯಾಬಿನೆಟ್ಗೆ ಹೋಗ್ತಾರೆ, ಕ್ಯಾಬಿನೆಟ್ ಮುಗಿಸಿ ಏನು ಒಂದು ಬ್ರೀಫ್
ಬ್ರೀಫಿಂಗ್ ಮಾಡಬೇಕಾಗುತ್ತೆ. ಒಂದು ಸಚಿವ ಸಂಪುಟ ಒಂದು ಬ್ರೀಫಿಂಗ್ ಸಂದರ್ಭದಲ್ಲೂ ಕೂಡ ತಮ್ಮ ಹಿಂದೆ ಯಾರೆಲ್ಲ ಕೂಳ್ತಿದ್ರು ಅವರೆಲ್ಲರೂ ಕೂಡ ಯಾರು ಕೂಡ ಪೋಸ್ ಕೊಡಬಾರ್ದು, ತಾವೆಲ್ಲರೂ ಎದ್ದೋಗ್ಬೇಕು ಅನ್ನೋ ಒಂದು ತಾಕೀತನ್ನು ಮಾಡಿರುವಂಥದ್ದು. ಜೊತೆಗೆ ಅದಾದ ನಂತರ ಏನು CM ಕುರ್ಚಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಏನು ಮೋದಿ ಅವರು ಯಾವ ರೀತಿ ಒಂದು ಪ್ರಧಾನಿಯಾದ ಸಂದರ್ಭದಲ್ಲಿ ಒಂದು ಆ ಕುರ್ಚಿಗೆ ನಮಸ್ಕಾರ ಮಾಡಿದ್ರು, ಅದನ್ನೇ ಕೂಡ ಸಿಎಂ ಆಗಿ DK ಶಿವಕುಮಾರ್ ಅವರು ಕೂಡ ಫಾಲೋ ಮಾಡಿರುವಂಥದ್ದು. ಜೊತೆಗೆ ಏನು ಬೆಂಗಳೂರಿನಲ್ಲಿ ಹೆಚ್ಚು ಟ್ರಾಫಿಕ್ ಇರುತ್ತೆ, ಹಾಗಾಗಿ ಕನಕಪುರಕ್ಕೆ ಹೋಗಬೇಕಾದ್ರೆ ಹೆಚ್ಚು ಸಮಯ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮೆಟ್ರೋವನ್ನು ಬಳಸಿದ್ರು. ಮೆಟ್ರೋದಲ್ಲಿ ಪ್ರಯಾಣ ಮಾಡೋರು ಕೂಡ ಅಲ್ಲಿದ್ದಂಥ ಪ್ರಯಾಣಿಕರ ಜೊತೆ ಸಾಕಷ್ಟು ಚರ್ಚೆ ಮಾಡಿದ್ರು, ಅವ್ರ ಜೊತೆ ಮಾತನಾಡುವಂಥ ಕೆಲಸ ಮಾಡಿದ್ರು. ಜೊತೆಗೆ ಅವ್ರ ಜೊತೆ ಒಂದು ಸೆಲ್ಫಿಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಏನು ಕನಕಪುರದಲ್ಲಿ ಒಂದಷ್ಟು ಏನು ಕಾರ್ಯಕ್ರಮಗಳ ಇಡೀ ದಿನ ಕಾರ್ಯಕ್ರಮಗಳು ಮಾಡಿದ್ರು. ಆ ಇಡೀ ಸ್ಟೇಜ್ನಲ್ಲಿ ಕೇವಲ DK ಶಿವಕುಮಾರ್ ಅವರು ಮಾತ್ರ ಇದ್ರು, ಬೇರೆ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ. ಇದೆಲ್ಲೂ ಕೂಡ ಮೋದಿಯವರು ಎಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಕೂಡ ಅವರು ನೇರವಾಗಿ ಒಬ್ಬರೇ ಒಂದು ಸ್ಟೇಜ್ ಮೇಲೆ ಇರ್ತಾರೆ. ಜೊತೆಗೆ ಅವರ ಭಾಷಣಗಳು ಕೂಡ ಮಾಡಬೇಕಾದ್ರೆ ಯಾರು ಕೂಡ ಅವರ ಆಸ್ಪಾಸ್ನಲ್ಲಿ ಇರೋದಿಲ್ಲ. ಅದೇ ಒಂದು ಸ್ಟೈಲನ್ನು ಈಗ DK ಶಿವಕುಮಾರ್ ಅವರು ಮಾಡಿರುವಂಥದ್ದು. ಇನ್ನು ಮೋದಿಯವರು ಎಲ್ಲಿ ರೋಡ್ ಶೋಗಳು ಅಥವಾ ಅವರು ಮನೆಯಿಂದ ತೆರಳಬೇಕಾದ್ರೆ ಒಂದು ಏನು ಕೈ ಬೀಸಿ ಅಭಿಮಾನಿಗಳ ಹತ್ರ ಕೈ ಬೀಸ್ತಾರೆ, ಅದೇ ರೀತಿ ಈಗ ಏನು ದೆಹಲಿಗೆ ಹೋಗೋ ಮುನ್ನ ಏನು ಕೆಲ ಬೆಂಬಲಿಗರು ಮತ್ತು ಒಂದು ಅಭಿಮಾನಿಗಳು ಬಂದಿದ್ರು, ಅವ್ರಿಗೂ ಕೂಡ ಕಾರ್ನಲ್ಲೇ ನಿಂತು ಅವರಿಗೆ ಒಂದು ಕೈ ಬೀಸುವಂಥ ಕೆಲಸವನ್ನು CM DK ಶಿವಕುಮಾರ್ ಮಾಡಿರುವಂಥದ್ದು. ಹಾಗಾಗಿ ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಿರುವಂಥದ್ದು ಏನು ಪ್ರಧಾನಿಯವರು ಯಾವ ರೀತಿ ಜನರ ಪರವಾಗಿ ಅಥವಾ ಏನೋ ಅವರು ಒಂದು ಸ್ಟೈಲನ್ನು ಅನುಕರಣೆ ಮಾಡ್ತಾರೆ, ಅದನ್ನು ಈಗ ಏನು DK ಶಿವಕುಮಾರ್ ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಿರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.